No, in between the power amplifier stage, so it's a direct drive. Direct drive. So ಇದು rotary to linear ಮಾಡ್ತಾ ಇದ್ದೀವಿ. Also rotary to linear. ಇದು ತಿರುಗುತ್ತೆ ಅಷ್ಟೇ ಇದು ಒಳಗೆ ಅಲ್ಲಿ ಒಳಗಡೆ ಇದೆ ರಾಕೆಟ್ ಅದೇ ಇದೆ. ಇಷ್ಟೆಲ್ಲ ಯಾತಕ್ಕೆ ಬೇಕು ಅಂದರೆ ನಿಮ್ಗೆ ಯಾತಕ್ಕೆ ರಿಡಕ್ಷನ್ ಬೇಕು ಇಲ್ಲಿ? ಅದೇ ಇದು ಸ್ವಲ್ಪ ಪಲ್ಸಸ್ ಸ್ಪೀಡ್ ಕಂಟ್ರೋಲ್ ಮಾಡಿ ಡೈರೆಕ್ಟಾಗಿ ಡ್ರೈವ್ ಮಾಡ್ಬೋದು. ಆ್ಯಕ್ಚುಲಿ ಮೈಕ್ರೋಸ್ಟೆಪ್ಪರ್ ನೋಡಿದ್ದೀರಾ? ಚಿಕ್ಕ ಮೈಕ್ರೋಸ್ಟೆಪ್ಪರು ವಿತ್ ಲೀನಿಯರ್ ಮೋಷನ್ನೇ ಬರುತ್ತೆ. ಡೈರೆಕ್ಟಾಗಿ ಇಂಟೆಗ್ರೇಟ್ ಮೈಕ್ರೋಸ್ಟೆಪ್ಪರ್ ಮೋಟರ್ ವಿತ್ ಇದು ಬರುತ್ತೆ. ಅದರಲ್ಲಿ ಲೀನಿಯರ್ ಮೋಷನ್ ಕನ್ವರ್ಷನ್ ಜೊತೆ ಬರುತ್ತೆ. ನಮಗೆ ಲ್ಯಾಬಲ್ಲಿ ಇದು ಒಂದು ಸಿಲ್ವರ್ ಪ್ಲ್ಯಾಟ್ಫಾರ್ಮ್ ಮಾಡಿರೋಲ್ಲ, ಮೈಕ್ರೋಸ್ಟೆಪ್ಪರ್ ತಾನೇ ಹಾಕಿದ್ದೀವಿ ಅದರಲ್ಲಿ. ನಮಗೆ ಎಕ್ಸ್ವೈ ಟೇಬಲ್ಗೆಲ್ಲ ಮೈಕ್ರೋಸ್ಟೆಪ್ಪರ್ ಕೊಡ್ತಾರಲ್ಲ, ಎಕ್ಸ್ವೈ ಟೇಬಲ್ಗೆ ಮೈಕ್ರೋಸ್ಟೆಪ್ಪರ್ ಕೊಡ್ತಾರಲ್ಲ, ಅದು ಎಕ್ಸ್ವೈ ಟೇಬಲ್ ಜೊತೆ ಇಟ್ಟರೆ ಆಯ್ತು. ಆಫ್ಟರ್ ಎಕ್ಸ್ವೈ ಟೇಬಲ್ ತಾನೇ ಅಂದರೆ ಮೋಷನ್ ಪೊಸಿಷನಿಂಗ್ ಬೇಸಿಕಲಿ ಅಲ್ಟಿಮೇಟ್ಲಿ ಓನ್ಲಿ ಗೋಯಿಂಗ್ ಟು ಪೊಸಿಷನ್. ಬಟ್ ಏನು ಫೀಡ್ಬ್ಯಾಕ್ ಇದೆ ಕಂಟ್ರೋಲ್ಗೆ? ನಿಮಗೆ ಫೀಡ್ಬ್ಯಾಕ್ ಏನಿಲ್ಲ. ಸ್ಟಾರ್ಟಿಂಗ್ ಸರ್ ನೆಕ್ಸ್ಟ್ ಫೀಡ್ಬ್ಯಾಕ್ ಹಾಕಿದ್ರೆ ಬರುತ್ತೆ. ಅದೇ ಫೀಡ್ಬ್ಯಾಕ್ ಈಸಿಲಿ ಡೆವಲಪ್ ಆಗಿದೆ ಸರ್. ನೆಕ್ಸ್ಟು ಫೀಡ್ಬ್ಯಾಕ್ ಆಗಿದೆ ಸರ್. ಸಿಂಗಲ್ ಸ್ಟೇಜ್ ಸರ್ವೋ ವೋಲ್ಟೇಜ್ ಡೈರೆಕ್ಟ್ ಡ್ರೈವ್. ಹಾಂ ಸರ್. ಡೈರೆಕ್ಟ್ ಡ್ರೈವ್ ಪ್ರಪೋರ್ಷನ್. ಪ್ರಪೋರ್ಷನ್ ಡೈರೆಕ್ಟ್ ಡ್ರೈವ್ ಪ್ರಪೋರ್ಷನ್. ಡೈರೆಕ್ಟಾಗಿ ಭಾಳ ದೊಡ್ಡದು ಸ್ಟೆಪ್ಪರ್ ಮೋಟ್ರ್ ಇತ್ತು ಅಂತ ಅದು ಯೂಸ್ ಮಾಡಿಬಿಟ್ರೆ ಎಷ್ಟು ವಾಟೇಜ್ ಬೇಕು? ಹಿಂದೆ ಇದಕ್ಕೆ ದೊಡ್ಡದು ಯೂಸ್ ಮಾಡಿದ್ವಿ. ಫಿಕ್ಷನ್ ಭಾಳ ಇತ್ತು. ಇದೆಲ್ಲ ಇನ್ನೊಂದು ಸೆಟಪ್ ಮಾಡಿದೆ ಸರ್. ಅದರಲ್ಲಿ ಏನಾಗಿದೆ, ಗೈಡ್ ವೇ ಇದೆಯಲ್ಲ, ಇಂಪ್ರೂವ್ಡ್ ವರ್ಷನ್. ಟಾರ್ಕ್ ಕ್ಯಾಲ್ಕುಲೇಷನ್ ಎಲ್ಲ ಮ್ಯಾನ್ಯಲ್ ಮಾಡಿದ್ದಾರೆ. ಫೀಡ್ಬ್ಯಾಕ್ ಹಾಕಿ ಎಲ್ ಇ ಡಿ ಸೊ ಇದು ರಿಸರ್ಚ್ ವರ್ಟೇಜ್ ಏನಾದ್ರು ಮಾಡ್ಬೋದು, ರಿಸರ್ಚ್ ಟೈಪ್ ಏನಾದ್ರು ಮಾಡ್ಬೋದು. ಸರ್ಚ್ ಡೈನಮಿಕ್ಸ್ ಸಿ ಎಫ್ ಡಿ ಒಂದು ಮಾಡ್ಬೋದು ಸರ್. CFD ಅನಾಲಿಸಿಸ್, ಡೈನಮಿಕ್ ಅನಾಲಿಸಿಸ್ ಮಾಡಲ್ ಬಿಲ್ಡ್ ಮಾಡಿ ಡೈನಮಿಕ್ ಅನಾಲಿಸಿಸ್ and show how the dynamics is improved in your setup. ಅಂದರೆ ಕ್ಲೋಸ್ ಲೂಪ್ ಮಾಡೋದು. The direct drive proportional one essentially without a proportional magnet. Normally they use a proportional magnet. What you are trying to use is stepper. They microstepper ಹಾಕಿದ್ರೆ ಡೈರೆಕ್ಟ್ ಡ್ರೈವ್ ಮಾಡಲ್ಲ ಅಂತೀರ. ಇಲ್ಲಿ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ರೆ ಮೈಕ್ರೋಸ್ಟೆಪ್ಪರ್ ಹ್ಯಾಸ್ ದಟ್ ಲೀನಿಯರ್. ನಿಮ್ಮ ಎಕ್ಸ್ವೈ ಟೇಬಲ್ ಎಲ್ಲ ಬರುತ್ತೆ ಮೈಕ್ರೋಸ್ಟೆಪ್ಪರ್ ವಿಚ್ ಗಿವ್ಸ್ ಯು ಡೈರೆಕ್ಟ್ ಮೋಷನ್. ಯು ಜಸ್ಟ್ ಟೇಕ್ ಇಟ್ ಅಂಡ್ ಕನೆಕ್ಟ್ ಇಟ್. ಅಂದರೆ ಅದು ರೋಟರಿ ಟು ಲೀನಿಯರ್ ಅದರಲ್ಲೇ ಬಂದುಬಿಡುತ್ತೆ. ಎಕ್ಸ್ವೈ ಟೇಬಲ್ ಹಾಕ್ತಾರೆ ಮಾಡಿದರೆ ಎಕ್ಸ್ವೈ ಟೇಬಲಲ್ಲಿ ಬೇರೆ ಏನಿಲ್ಲ, ಮೈಕ್ರೋಸ್ಟೆಪ್ಪರ್ ಕನೆಕ್ಟ್ ಅಲ್ಲ. ಅಲ್ಲಿ ಅದು ಓಡ್ ಅದು ತಿರುಗುತ್ತೆ. There are XY table which has just the microstepper. ಸರ್ ನೆಕ್ಸ್ಟ್ ಇದಕ್ಕೆ ಅಂದರೆ ಟೋಟಲ್ ಮೂಮೆಂಟ್ ಎಷ್ಟು ಬರುತ್ತೆ? ನಿಮಗೆ ಎಷ್ಟು ಬೇಕಿದ್ರೆ 2-3 ಮಿಲಿಮೀಟರ್ಸ್ ತಾನೆ ಸರ್. ಮ್ಯಾಕ್ಸಿಮಮ್ ಇದು ನಾವೆಲ್ಲ ಸೈಜ್ 6, ಇನ್ನೊಂದು ಸೈಜ್ 10. ಇದಕ್ಕಿಂತ ಇನ್ನೊಂದು ಸೈಜ್ ಲೋಯರ್ ತೊಗೊಂಡ್ರೆ ಆಯಿತು. ಲೋಯರ್ ತೊಗೊಂಡ್ರೆ ಫ್ಲೋ ಫೋರ್ಸಸ್ ಕಮ್ಮಿ ಆಗೋಗುತ್ತೆ. ಸೊ ನಿಮಗೆ ಸ್ಮಾಲರ್ ಫೋರ್ಸ್ ಇನ್ನೂ ಕಂಪ್ಯಾಕ್ಟ್ ಸರ್. ಅದು ಸ್ಟೆಪ್ಪರ್ ಸತೀಶ್ ಅದರಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಯೂಸ್ ಮಾಡೋದು ಮೈಕ್ರೋಸ್ಟೆಪ್ಪರ್. ಅದು ನಾಟ್ ವೆರಿ ಎಕ್ಸ್ಪೆನ್ಸಿವ್ ಮೈಕ್ರೋಸ್ಟೆಪ್ಪರ್ಸ್. ಇದರಲ್ಲಿ ಏನು ಕಂಟ್ರೋಲ್, ಜಸ್ಟ್ ಗಿವಿಂಗ್ ಇನ್ಪುಟ್ ಪೊಸಿಷನ್ ಇಟ್ ಜಸ್ಟ್ ಮೂವ್ಸ್ ಅಷ್ಟೇ. ಯು ಆರ್ ನಾಟ್ ಡೂಯಿಂಗ್ ಎನಿ ಕಂಟ್ರೋಲ್. ಆರ್ ಮೇ ಬಿ ವಾಟ್ ಯು ಕ್ಯಾನ್ ಡೂ ಇಸ್ ಇದರದ್ದು ಫ್ಲೋ ಕ್ಯಾರೆಕ್ಟರಿಸ್ಟಿಕ್ ಪ್ರೋಗ್ರಾಮ್ ಮಾಡಿದರೆ ಇನ್ಸ್ಟೆಡ್ ಆಫ್ ಇನ್ಪುಟಿಂಗ್ ಎ ಡಿಸ್ಪ್ಲೇಸ್ಮೆಂಟ್ ಯು ಕ್ಯಾನ್ ಇನ್ಪುಟ್ ಎ ಫ್ಲೋ. ಅಂದರೆ ನಮ್ಗೆ ಇಷ್ಟು ಡಿಸ್ಟೆನ್ಸ್ ಬೇಕು ಅಂದರೆ ಅದು ಫ್ಲೋ ರೇಟ್ ಅಡ್ಜಸ್ಟ್ ಮಾಡುತ್ತಾರೆ. ಅದೇ ಫ್ಲೋ ಇದು ಈಗ ನೀವೇನು ಕೊಡ್ತಾ ಇದ್ದೀರಾ ಇನ್ಪುಟ್ಟು ಪ್ರೋಗ್ರಾಮ್ ಇಲ್ಲ. ಇನ್ಪುಟ್ ಇಸ್ ಓನ್ಲಿ ಡಿಸ್ಪ್ಲೇಸ್ಮೆಂಟ್ ಕೊಡ್ತಾ ಇದ್ದಾರೆ, ಎಷ್ಟು ಮೂವ್ ಆಗಬೇಕು ಅಂತ. ಹ್ಞೂ ಸರ್. ಪ್ರೋಗ್ರಾಮಲ್ಲಿ ಅಲ್ಲ, ಪ್ರೋಗ್ರಾಮಲ್ಲಿ ಡೈರೆಕ್ಟಾಗಿ ಏನು ಮಾಡ್ತೀವಿ ಅಂದರೆ ಸರ್, ಡೈರೆಕ್ಟಾಗಿ ಪಲ್ಸಸ್ ಇಷ್ಟು ಪಲ್ಸಸ್ ಹೋಗ್ಲಿ ಅಂತ ಕೊಡ್ತೀವಿ ಅಷ್ಟೇ. ಅದೇ ಅದು ದಟ್ ಈಸ್ ಇದರ ಮೋಷನ್ ಎಷ್ಟು ಅಂತ. ಆಯ್ತು ಸರ್.
ನಾನೇನು ಹೇಳೋದೇನೆಂದರೆ ಸಿಂಪಲ್ ಮಾಡಲ್ ಹಾಕ್ಕೊಂಡು ಅಲ್ಲಿ ಡೈರೆಕ್ಟಾಗಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಎಷ್ಟು ಫ್ಲೋ ರೇಟ್ ಬೇಕು ಅಂತ ಇಟ್ಕೊಳ್ಳಿ, ಇದ್ರ ಫ್ಲೋ ಕ್ಯಾರೆಕ್ಟರಿಸ್ಟಿಕ್ ಹಾಕೋಬೋದು. ಇದು 1 mm ಸ್ಪೂನ್ ಮೂವ್ ಆದರೆ ಎಷ್ಟು ಓಪನ್ ಆಗುತ್ತೆ ಅಂತ ಗೊತ್ತು ನಿಮಗೆ. ಸೊ ಅದು ಇಟ್ಕೊಂಡು ನೀವು ಮಾಡ್ಬೋದು. ಅದು ಒಂದು. ಸೆಕೆಂಡ್ ಥಿಂಗ್ ಇಸ್ ಯು ಆಲ್ಸೋ ಹ್ಯಾವ್ ಟು ಚೇಂಜ್ ಈಗ ಯಾವ ಥರ ಪೊಸಿಷನ್ ಮಾಡ್ತಾರೋ ಗೊತ್ತಿಲ್ಲ. ಯು ಆಲ್ವೇಸ್ ಹ್ಯಾವ್ ಟು ಗಿವ್ ದಿಸ್ ಒನ್. Initially it has to move with a sort of an acceleration and then it comes to a steady state for moving it, positioning it. ಆ ಥರ ಮಾಡ್ಬೋದು. ಇನ್ಪುಟ್ಟಲ್ಲಿ ಫಸ್ಟ್ there is an acceleration phase and then it moves with the constant velocity. And then you have to stop it with the deceleration phase. ಅದಕ್ಕೆ ಇಲ್ಲಿ ಪಲ್ಸಸ್ ಕಂಟ್ರೋಲ್ ಮಾಡಿದ್ರೆ you will get that. That is triangular way of moving it. Not always giving the same constant per step input ಥರ ಕೊಡ್ತಾ ಇದ್ದಾರೆ. Instead of that, you should do it that way. That means gradually increase the number of pulses and then keep it stable at a particular point, then gradually start reducing the number of pulses. Then it will give you a much better performance for these things. ಅದು ಇನ್ಕ್ಲೂಡ್ ಮಾಡಿ ಇಲ್ಲಿ ಫ್ಲೋ ಕ್ಯಾರೆಕ್ಟರಿಸ್ಟಿಕ್ ಓಪನ್ ಎಷ್ಟಾಗುತ್ತೆ ಫಾರ್ ಈಚ್ ಮಿಲಿಮೀಟರ್, ಆ ಫ್ಲೋ ಕ್ಯಾರೆಕ್ಟರಿಸ್ಟಿಕ್ ತೊಗೊಂಡು ಯು ಕ್ಯಾನ್ ಇನ್ಪುಟ್ ಆ್ಯಸ್ ಎ ಫ್ಲೋ. Ultimately, if I say I want so much, means I want a certain velocity here. I can just give that as a flow. But ಆವಾಗ ಇನ್ನೊಂದು ಇನ್ಪುಟ್ ಬೇಕಾಗುತ್ತೆ. ಏನು ಆಪರೇಟಿಂಗ್ ಪ್ರೆಷರ್ ಅಂತ ಇಲ್ಲ, ಇನ್ಪುಟ್ ಪ್ರೆಷರ್ ಕಾನ್ಸ್ಟೆಂಟ್ ಇನ್ಪುಟ್ ಪ್ರೆಷರ್ ಇಟ್ಕೊಂಡು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು. Again, when you are trying to do a program, you can add all these things by going in for a simple model of this. Displacement versus flow characteristics. The rest is okay. Master's ಅದೇ ನಾನು ಇಲ್ಲಿ ಎಕ್ಸಾಮ್ ಅದೇ ಇಲ್ಲ ಒಟ್ಟಿಗೆ ಮಾಡ್ತೀವಿ. ಇಲ್ಲ ಸರ್, ನಮ್ಮಲ್ಲಿ ಏನಂದರೆ ಪ್ರಾಜೆಕ್ಟ್ ಡ್ರೈವ್ ಪ್ರೆಸೆಂಟೇಷನ್ ಲೈವ್ ಸುಮ್ಮನೆ ಕೂರಿಸ್ಬಿಟ್ಟು ಅವ್ರು ಏನು ಮಾಡಿದ್ರು ನಂಬರ್ ಜಾಸ್ತಿ, ಹಾಗಾಗಿ ನಮ್ದು ಅದು ಸ್ವಲ್ಪ ತುಂಬ ಜಾಸ್ತಿ ಆಗ್ತಾ ಈಗ ಆಲ್ಮೋಸ್ಟ್ 30 ಜನದ್ದು ನಾವು ವೈವ ಮಾಡಿದ್ವಿ ಸರ್. ಎಂಟಾಗಲೇ 32 ಜನದ್ದು ನಾವು ಒನ್ ಡೇ ಎಲ್ಲ ಪ್ರೆಸೆಂಟೇಷನ್ ಆಗಲ್ಲ. ಅದಕ್ಕೋಸ್ಕರ ಪ್ರೆಸೆಂಟೇಷನ್ ಎಲ್ಲ ಇಂಟರ್ನಲ್